ಸಂಸ್ಕೃತಿ ಪರಂಪರೆ ಇದೆ. ಕಾಲ ಕಾಲಕ್ಕೆ ಗುರುಗಳು ವಿರಕ್ತರು ಈ ಒಂದು ಸಮಾಜವನ್ನು ಇವತ್ತು ಬೆಳಗುವಂತ ಕೆಲಸವನ್ನು ಮಾಡಿದ್ದಾರೆ. ಯಾವತ್ತಿಗೂ ಹಿಂದಿನಿಂದಲೂ ನೋಡಿ ನಮ್ಮ ಭಾರತೀಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಠಮಾನ್ಯಗಳ ಕೊಡುಗೆ ಬಹಳ ಅಪಾರವಾದಂತಹ ಕೊಡುಗೆ ಇದೆ. ಇವತ್ತು ಹಿಂದಿನ ಕಾಲದಲ್ಲಿ ಮಠಗಳು ಅಂತ ಹೇಳಿದ್ರೆ ತಮ್ಮ ತಮ್ಮ ಆಯಾ ಧರ್ಮದ ಪ್ರಚಾರ ಪ್ರಸಾರ ಇವತ್ತು ಮಾಡಲಿಕ್ಕೆ ಹುಟ್ಟಿಕೊಂಡಂತವು. ಕಾಲಾಂತರ ಮಠಗಳು ಇವತ್ತು ಜನರ ಏನು ಸಾಮಾಜಿಕ ಸಮಸ್ಯೆಗಳಿದ್ದಾವೆ, ಸಮಾಜ ಸೇವೆಯಲ್ಲಿ ಅವರಿಗೆ ತೊಡಗಿಸಿಕೊಂಡು ಇವತ್ತು ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಅನೇಕ ರೀತಿಯಲ್ಲಿ ಈ ದೇಶದಲ್ಲಿ ಸಮಾಜದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದರಲ್ಲಿ ವಿಶೇಷವಾಗಿ ಇವತ್ತು ವೀರಶೈವ ಲಿಂಗಾಯತ ಮಠಮಾನ್ಯಗಳು ಏನ್ ಬರೀ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ವೀರಶೈವರಿಗೆ ಅಷ್ಟೇ ಅಲ್ಲ, ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಇವತ್ತು ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಶಿಕ್ಷಣ ಕೊಟ್ಟು, ಅವರಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದಂತ ಕೀರ್ತಿ ಎಲ್ಲಕ್ಕಿಂತ ಹೆಚ್ಚಿಗೆ ಯಾರಿಗಾದ್ರೂ ಸಂತದೆ ಅಂತ ಹೇಳಿದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂತದೆ ಅಂತ ಬಹಳ ಇವತ್ತು ನೋಡಿ ಎಲ್ಲಾ ಕಡೆ ಈ ಪೂಜ್ಯ ಇವತ್ತು ಸಿದ್ಧಲಿಂಗ ಜಗದ್ಗುರುಗಳು ಸಹಿತ ಧಾರ್ಮಿಕ ಜಾಗೃತಿ ಜೊತೆಯಲ್ಲಿ ಶೈಕ್ಷಣಿಕ ಪ್ರಗತಿಗೂ ಬಹಳ ಭದ್ರವಾದಂತಹ ಒಂದು ಬುನಾದಿಯನ್ನು ಹಾಕಿಕೊಟ್ಟಂತವರಾಗಿದ್ದಾರೆ. ಹೀಗಾಗಿ ಪ್ರದೇಶ ಎಷ್ಟೊಂದು ರಮಣೀಯವಾಗಿದೆ. ನಾನು ನೋಡ್ತಾ ಇದ್ದೇನೆ ಎಲ್ಲಾ ಕಡೆ ಈ ಭಾಗ ಇವತ್ತು ನೀವೆಲ್ಲ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಕಲ್ಯಾಣ ಕರ್ನಾಟಕದಿಂದ ಬಂದಿದ್ದೇನೆ, ಬೀದರಿಂದ ಬಂದಿದ್ದೇನೆ. ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ದಾರೆ. ಆ ಪುಣ್ಯಭೂಮಿಯಿಂದ ಬಂದಿದ್ದೇನೆ. ಈ ಭಾಗದಲ್ಲಿ ಇದು ಪಶ್ಚಿಮ ಘಟ್ಟ. ಈ ಪಶ್ಚಿಮ ಘಟ್ಟದಲ್ಲಿ ಅತ್ಯಂತ ಜೀವ ವೈವಿಧ್ಯಮಯವಾದಂತಹ ಅನೇಕ ಪ್ರಭೇದಗಳ ಪ್ರಾಣಿ ಸಂಕುಲ ಇದೆ, ಸಸ್ಯ ಸಂಕುಲ ಇದೆ, ಕೀಟ ಸಂಕುಲ ಇದೆ, ಪಕ್ಷಿ ಸಂಕುಲ ಇದೆ, ಅನೇಕ ನದಿಗಳಿಗೆ ಮೂಲ ಇದೆ, ತುಂಗಾ, ಭದ್ರಾ, ಇವತ್ತೇನು ಕಾವೇರಿ, ಕೃಷ್ಣ. ಹೀಗಾಗಿ ಇಲ್ಲಿ ಶೂಲ ಅರಣ್ಯ ಇದೆ, ಇಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು. ಇವತ್ತು ಅದಕ್ಕೆ ಯಾವಾಗಲೂ ನೀರು ಹರಿಯುವಂತ ಒಂದು ಏನು ಕೆರೆಗಳು ಇದಾವೆ, ನದಿಗಳಿದ್ದಾವೆ, ಅದರ ಮೂಲ ಮತ್ತೆ ಇಡೀ ದೇಶದಲ್ಲಿ ಇವತ್ತು ಮಾರುತಗಳನ್ನು ಬದಲಾವಣೆ ಮಾಡಿ ಮಳೆ ಬೀಳುವಂತ ಸಾಮರ್ಥ್ಯ ಯಾರಿಗಾದ್ರೂ ಇದ್ರೆ ಅದು ಪಶ್ಚಿಮ ಘಟ್ಟಗಳಿಗಿದೆ, ಈ ಭಾಗಕ್ಕೆ ಇದೆ ಅಂತ ಮಾತಾಡ್ತಾ ಇದ್ದೀನಿ. ಇಂಥ ಒಂದು ಪ್ರದೇಶದಲ್ಲಿ ಪೂಜ್ಯರು ಬಂದು ಇವತ್ತು ಅನುಷ್ಠಾನ ಮಾಡಿದ್ದಾರೆ, ತಪಶ್ಚರ್ಯ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರೇನು ಹೇಳಿದ್ದಾರೆ ನೋಡಿ, ಇವತ್ತಿನ ಕಾಲದಲ್ಲಿ ಬಹಳ ನಾವೆಲ್ಲ ಪ್ರಗತಿ ನಡೀತಾ ಇದೆ, ಬಹಳ ಅಭಿವೃದ್ಧಿ, ಭೌತಿಕವಾಗಿ ಬಹಳಷ್ಟು ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದ್ದೇವೆ ನಾವೆಲ್ಲ. ಆದರೆ ಇವತ್ತು ನಮ್ಮ ಯುವಕರು ಯಾವ ಕಡೆ ಹೋಗ್ತಾ ಇದ್ದಾರೆ ನಾವೆಲ್ಲ ಆಲೋಚನೆ ಮಾಡಬೇಕು. ಬಹಳ ಕಡಿಮೆ ಯುವಕರ ಸಂಖ್ಯೆ ಇದೆ. ನಾನು ನೋಡ್ತಾ ಇದ್ದೀನಿ, ತಂದೆ ತಾಯಿಗಳು ಬಂದಿದ್ದೀರಿ. ಯುವ ಶಕ್ತಿ ಅಣುಶಕ್ತಿ ಇದ್ದಾಗೆ ಯಾವುದೇ ಒಂದು ಸಮಾಜದ, ಒಂದು ರಾಜ್ಯದ, ಒಂದು ರಾಷ್ಟ್ರದ ಆಧಾರ ಸ್ತಂಭಪ್ಪ ಅಂತ ಹೇಳಿದ್ರೆ ಅದು ಯುವ ಶಕ್ತಿ. ಆದ್ರೆ ಇವತ್ತಿನ ಯುವಕರು ಬಹಳ ಪ್ರತಿಭಾವಂತರಿದ್ರು, ಮೇಧಾವಿಗಳಿದ್ರು, ದಾರಿ ತಪ್ಪಿ ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿ ಇವತ್ತೇನು ಅವರು ದುಷ್ಟಕ ದುರ್ಗುಣಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸರಾಯಿ ಕುಡಿದು, ಮಾದಕ ದ್ರವ್ಯ ಸೇವನೆ ಮಾಡುವಂಥದ್ದು, ಗುರುಗಳಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರುವಂಥದ್ದು. ಇವತ್ತು ಇವೆಲ್ಲದರಿಂದ ಸಮಾಜದಲ್ಲಿ ಒಂದು ರೀತಿಯ ಆತಂಕ ಇದೆ, ಒಂದು ರೀತಿಯ ಗೊಂದಲ ಇದೆ. ನಾವು ನೋಡ್ತಾ ಇದ್ದೇವೆ. ಇವತ್ತೆಲ್ಲ ಮಾಧ್ಯಮಗಳು ನೋಡಿದ್ರೆ ಗಾಬರಿ ಆಗುತ್ತೆ. ಇವತ್ತು ಅಣ್ಣನೇ ತಮ್ಮನನ್ನು ಕೊಲೆ ಮಾಡಿದಂಥದ್ದು, ಮಕ್ಕಳೇ ಇವತ್ತು ನಶೆ ಕೂಲಿ ಸಿಕ್ಕಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ತಂದೆ ತಾಯಿಗಳಿಗೆ ಕೊಲೆ ಮಾಡುವಂಥದ್ದು. ಇವತ್ತು ಈ ರೀತಿಯಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ, ಮಹಿಳೆಯ ಮೇಲೆ ದೌರ್ಜನ್ಯ, ಅನಾಚಾರ, ಅತ್ಯಾಚಾರ, ಇವೆಲ್ಲ ಏನು ಹಿಂಸೆ ನಡೀತಾ ಇದೆ, ಅಸೂಯೆ ನಡೀತಾ ಇದೆ. ಇವತ್ತು ಜಾತಿಗಳಲ್ಲಿ, ಧರ್ಮಗಳಲ್ಲಿ ಹೊಡೆದಾಳುವ ನೀತಿಯಿಂದ ಇಡೀ ಸಮಾಜ ಚಿತ್ರ ವಿಚಿತ್ರ ಆಗ್ತಾ ಇದೆ. ಇವೆಲ್ಲದಕ್ಕೆ ಎಲ್ಲಿ ಇದೆಲ್ಲದಕ್ಕೆ ಪರಿಹಾರ ಎಲ್ಲಿದೆ? ಇದೆಲ್ಲದಕ್ಕೆ ನಿವಾರಣೆ ಎಲ್ಲಿದೆ? ಇವತ್ತಿಲ್ಲಿ ಪೂಜ್ಯ ಜಗದ್ಗುರುಗಳು ಎಲ್ಲರಿಗೂ ಒಂದು ಒಳ್ಳೆಯ ಸಂಸ್ಕಾರ ಕೊಡುವಂಥದ್ದು. ಇವತ್ತು ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೆದ್ರೆ ಇವತ್ತು ದುಶ್ಚಟ ರಹಿತರಾಗಿ, ದುರ್ಗುಣ ರಹಿತರಾಗಿ, ವ್ಯಸನ ಮುಕ್ತರಾಗಿ ಒಂದು ಒಳ್ಳೆಯ ಸುಂದರವಾದಂತಹ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ರಾಷ್ಟ್ರದ ನಮ್ಮ ಯುವಕರು ಸತ್ಪ್ರಜೆಗಳಾಗ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮಗಳು, ಇಂಥ ಒಂದು ಪವಿತ್ರವಾದಂತಹ ಕ್ಷೇತ್ರದಲ್ಲಿ ನಾವೆಲ್ಲ ಸೇರುವಂಥದ್ದು, ಇವರ ದಿವ್ಯವಾಣಿಯಿಂದ ನಮ್ಮಲ್ಲಿ ಒಂದು ಪರಿವರ್ತನೆ, ಬದಲಾವಣೆ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ.
ಆತ್ಮೀಯ ಬಂಧುಗಳ, ಈಗಾಗಲೇ ಪೂಜ್ಯರು ಹೇಳಿದ್ದಾರೆ, ಜಗದ್ಗುರುಗಳು ಹೇಳಿದ್ದಾರೆ, ಅದೇ ರೀತಿಯಲ್ಲಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಇಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ, ಪ್ರಕೃತಿ, ಪರಿಸರ ಬಹಳ ಅತ್ಯಂತ ಮಹತ್ವದಾದಂಥದ್ದು. ಇಡೀ ಮನುಕುಲದ ಎದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲಿದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳು ಆಗ್ತಾ ಇದೆ ನೋಡಿದಿರಿ. ಗುಡ್ಡ ಕುಸಿತ ಆಗ್ತಾ ಇದೆ, ಇಲ್ಲಿ ಶಿರೂರದಲ್ಲಿ ಆಯ್ತು. ಮಳೆ ಜಾಸ್ತಿ ಬರ್ತದೆ, ಪ್ರವಾಹ ಬರ್ತದೆ, ಬರ ಬರ್ತದೆ. ಇವತ್ತು ಯಾವ ರೀತಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಭೂಕಂಪ ಬರ್ತದೆ, ಮೆಗಾ ಸ್ಫೋಟ ಆಗ್ತದೆ, ಮಳೆ ಬರುವಾಗ ಬರುವುದಿಲ್ಲ. ಆದ್ರೆ ಒಂದೇ ದಿನ ಇವತ್ತು 200 mm 300 mm ಮಳೆ ಬರ್ತದೆ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಹವಾಮಾನ ಬದಲಾವಣೆಯಿಂದ ಕೆಲವೊಂದು ಕಡೆ ತಾಪಮಾನ ಜಾಸ್ತಿ ಆಗ್ತದೆ. ಜಾಗತಿಕ ತಾಪಮಾನ ಜಾಸ್ತಿ ಆಗಿ ಏನೇನು ಅನಾಹುತಗಳಿಂದ ಆಗ್ತಾ ಇದೆ ನೋಡ್ತಾ ಇದ್ದೀರಿ. ಇವತ್ತೆಲ್ಲಾ ಕಡೆ ಮಾಲಿನ್ಯ ಇದೆ. ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಆಹಾರದಲ್ಲಿ ಮಾಲಿನ್ಯ, ನಾವು ಕುಡಿಯುವ ಹಾಲಿನಲ್ಲಿ ಸಹಿತ ಮಾಲಿನ್ಯ. ಹೀಗಾಗಿ ನಾವೆಲ್ಲ ಕೀಟನಾಶಕಗಳು ಉಪಯೋಗ ಮಾಡ್ತಾ ಇದ್ದೀವಿ. ಹೆಚ್ಚಿನ ಬೆಳೆ ಬೆಳಿಬೇಕು ಅಂತೇಳಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜವಾಬ್ದಾರಿ ಇದೆ. ಪ್ರಕೃತಿ ಪರಿಸರ ಉಳಿಸುವಂಥದ್ದು, ಮರ ಗಿಡ ಬೆಳೆಸುವಂಥದ್ದು, ಮರ ಗಿಡವೇ ನಮ್ಗೆ ಆಕ್ಸಿಜನ್ ಕೊಡುವಂಥದ್ದು. ಇವತ್ತೇನು ಕೊರೋನಾ ಸಮಯದಲ್ಲಿ ಮಹಾಮಾರಿ ಬಂದಿತ್ತು, ಆಕ್ಸಿಜನ್ ಇಲ್ಲದೆ ಎಷ್ಟು ಸಾವಿರ ಜನ ಸತ್ತಿದ್ದಾರೆ ನೀವೆಲ್ಲ ನೋಡಿದ್ದೀರಿ. ಹೀಗಾಗಿ ಇವೆಲ್ಲ ಮುಂದಿನ ಪೀಳಿಗೆಗೆ ಇರುವ ಒಂದೇ ಒಂದು ಭೂಮಿ, ಅದು ಉತ್ತಮವಾಗಿ ಆರೋಗ್ಯಕರವಾಗಿ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಅದರ ಇವತ್ತು ಸಂರಕ್ಷಣೆ ಮಾಡುವಂಥದ್ದಕ್ಕೆ ಕಟಿಬದ್ಧರಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಮರ ಬೆಳೆಸುವಂಥದ್ದು, ಈ ಭಾಗದ ಸಂರಕ್ಷಣೆ ಮಾಡುವಂಥದ್ದು ಪಶ್ಚಿಮ ಘಟ್ಟದ ಅದಕ್ಕೆ ಹೆಚ್ಚಿನ ಕಳಕಳಿ. ಈ ಭಾಗದಲ್ಲಿದ್ದವರೇ ಅರಣ್ಯ ನಿವಾಸಿಗಳಿರ್ಬೋದು, ಈ ಭಾಗದ ನಿವಾಸಿಗಳಿರ್ಬೋದು, ನೀವೆಲ್ಲ ಇವತ್ತು ಪ್ರಕೃತಿ ಬಗ್ಗೆ ನಿಮಗೆ ಜಾಗೃತರಾಗಿದ್ದೀರಿ ಅಂತೇಳಿ ಇಷ್ಟೊಂದು ಅರಣ್ಯ ಉಳಿದಿದೆ ಅನ್ನೋಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ಇವತ್ತು ಅರಣ್ಯ ಪರಿಸರ ಇಲಾಖೆಯಲ್ಲೂ ಸಾಕಷ್ಟು ಬದಲಾವಣೆಯನ್ನು ನಾವು ಮಾಡಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯವರು ಎಲ್ಲಾ ರೀತಿಯ ಸಹಕಾರ, ಬೆಂಬಲ, ಸಹಯೋಗ ಕೊಡ್ತಾ ಇದ್ದಾರೆ. ಈ ಭಾಗದಲ್ಲಿ ನಾವೆಲ್ಲ ಹೇಳಿದ್ರೆ ಸುತ್ತಮುತ್ತಲು ಅರಣ್ಯನೇ ಇದೆ. ಹೀಗಾಗಿ ಇಲ್ಲಿ ಒಂದು ನಮ್ಮ ಮೊನ್ನೆ ನಮ್ಮಿಂದ ಅಗಲಿ ಹೋದಂತಹ ಶತಾಯುಷಿ ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ ಒಂದು ಬೃಹತ್ ಉದ್ಯಾನವನ ನಿರ್ಮಾಣ ಮಾಡುವಂತದಕ್ಕೆ ಒಂದು ಬೇಡಿಕೆ ಇದೆ. ಪೂಜ್ಯ ಜಗದ್ಗುರುಗಳು ಹೇಳಿದ್ದಾರೆ. ಹಾಗೆ ಶ್ರೀನಿವಾಸನವರು ನಮ್ಗೆ ಒಂದು ರೀತಿಯಲ್ಲಿ ಮಾಡಬೇಕು ಅಂತ ಹಿಂದೆ ಮನವಿ ಮಾಡಿದ್ರು, ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅರಣ್ಯ ಇಲಾಖೆ ವತಿಯಿಂದ ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಈ ಒಂದು ಜಮೀನನ್ನು ಗುರುತಿಸಿ ಸುಂದರವಾದಂತಹ ಭವ್ಯವಾದಂತಹ ಒಂದು ಸಾಲುಮರದ ತಿಮ್ಮಕ್ಕ ಉದ್ಯಾನವನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಇವತ್ತು ಅದೇ ರೀತಿಯಲ್ಲಿ ಈ ಭಾಗದ ಈ ಒಂದು ಪವಿತ್ರವಾದಂತಹ ಕ್ಷೇತ್ರದ ಅಭಿವೃದ್ಧಿಗಾಗಿ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಆಗಲಿ ಅಥವಾ ಸರ್ಕಾರದ ವತಿಯಿಂದ ಆಗಲಿ ಏನು ಸಹಕಾರ ಸಹಯೋಗ ಬೇಕಾಗಿದೆ ಅದನ್ನು ನಾನು ಮಾಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಡುತ್ತಾ ಇವತ್ತು ಪೂಜ್ಯ ರಂಭಾಪುರಿ ಜಗದ್ಗುರುಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಬಸ್ ಕಲ್ಯಾಣದಲ್ಲಿ ದಸರಾ ದರ್ಬಾರ್ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಿದೆ. ಮತ್ತೆ ಇವತ್ತು ನಾವೆಲ್ಲ ಇಲ್ಲಿ ನಮ್ಮ ಸರ್ಕಾರ 2.5 ವರ್ಷ ಆಗಿದೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ಬರುವಂತಹ ದಿನಮಾನಗಳಲ್ಲೂ ಈ ರಾಜ್ಯದ ಜನರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಉತ್ತಮವಾದಂತಹ ಒಳ್ಳೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಲ್ಲಿ ಯೋಗ ಅನ್ನುವಂತ ರೀತಿಯಲ್ಲಿ ನಾನು ನಮ್ಮ ತಂದೆಯವರಾದಂತಹ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ 12 ವರ್ಷ ಸೇವೆ ಮಾಡಿದ್ದಾರೆ. ಈಗ ಶಾಮೂರು ಶಿವಶಂಕರಪ್ಪನವರು ಇದ್ದಾರೆ. ಅವರು ಈಗ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ. ಅವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಆ ಒಂದು ಮಹಾಸಭೆ ಇವತ್ತು ಉಪಾಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಂಗಳೂರಿನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ವಸ್ತಿಯಿಂದಲೇ ಮಾಡಬೇಕು, ಇವತ್ತು ಲಿಂಗಾಯತ ವೀರಶೈವ ಭವನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಸಂಕಲ್ಪ ಇದೆ. ಈಗಾಗಲೇ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ. ಮಹಾಸಭೆ ವತಿಯಿಂದನೂ ನಮ್ಮ ಲೋಕೇಶ್ ಅವರು ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ನಿವೇಶನವನ್ನು ಗುರುತಿಸಿದ್ದಾರೆ. ನಾನು ಶ್ರೀನಿವಾಸ್ ಮತ್ತೆಲ್ಲ ಸೇರಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ಅದು ಸಚಿವ ಸಂಪುಟಕ್ಕೆ ಪ್ರಸ್ತಾವನೆ ತಂದು ಆ ಜಮೀನನ್ನು ಮಂಜೂರು ಮಾಡುವಂತಹ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತೇನೆ ಅನ್ನುವಂತಹ ಭರವಸೆಯನ್ನು ತಮ್ಮಲ್ಲಿ ಕೊಡ್ತಾ ಇದ್ದೇವೆ.